ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿ-ಟೆಟ್ 2026 ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅಂದರೆ ನಿಮ್ಗೇನು ಅನಿಸುತ್ತೆ ಅಂದರೆ, ನಮಗೆ ಕರ್ನಾಟಕ ಟಿ ಆದ್ರೇ ಸಾಕು, ಈ ಸಿ-ಟೆಟ್ ಎಲ್ಲ ನಮಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥದ್ದು ಕೆಲವರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದೇನೇ ಮಾಡಿದ್ರೂ ಕೂಡ ಹೋಗಲ್ಲ, ಇಲ್ಲ ನಮಗೆ ಸಿ-ಟಿ ಆಗಲ್ಲ, ನಾವು ಟಿ ಬರೆಯೋರು ಸಿ-ಟಿ ಬೇಡ ಅನ್ನೋಷ್ಟರ ಮಟ್ಟಿಗೆ ಬಂದಿರ್ತಾರೆ. ಬಟ್ ನಾನು ಹೇಳುವಂಥದ್ದು ಏನು ಅಂತಂದರೆ, ಸಮಯ ಸಂದರ್ಭ ಹೇಗಿರುತ್ತೋ ಅದಕ್ಕೆ ಹೊಂದ್ಕೊಳ್ಳುವಂಥ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ನಾವು ಹಿಂದೆ ಉಳ್ಕೊಳ್ತೀವಿ. ಈಗ ನೋಡಿ, ಟಿ ನೋಟಿಫಿಕೇಷನ್ ಆಗಬೇಕು ಅಂದರೆ ಯಾವಾಗ ಆಗುತ್ತೆ ಏನು ಅಂತಕ್ಕಂಥ ಮಾಹಿತಿಯನ್ನು ಇದುವರೆಗೂ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ನೀಡಿಲ್ಲ. ನಾವೇನೇ ಹೇಳಿದ್ರೂ ಕೂಡ ಅದು ಒಂದು ಕಲ್ಪನೆ ಆಧಾರದ ಮೇಲೆ ಹೇಳ್ಬೋದು ಅಷ್ಟೇ. ಅಂದರೆ ಈ ವರ್ಷ ಹೋದ ವರ್ಷ ಇಂಥ ತಿಂಗಳಲ್ಲಾಗಿತ್ತು, 2024ರಲ್ಲಿ 23ರಲ್ಲಿ ಈ ತಿಂಗಳಲ್ಲಾಗುತ್ತೆ, ಈ ಬಾರಿ ನೋಟಿಫಿಕೇಷನ್ನು ಅಂದರೆ 2026ರಲ್ಲಿ ಮೇನಲ್ಲಿ ಆಗ್ಬೋದು, ಜೂನಲ್ಲಿ ಆಗ್ಬೋದು ಅಂತೇಳಿ ಭವಿಷ್ಯ ಹೇಳ್ಬೋದು ಅಷ್ಟೇ. ಯಾರು ವಾಸ್ತವವನ್ನು ಇದೇ ರೀತಿ ಆಗುತ್ತೆ ಅನ್ನುವಂಥದ್ದು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಕಣ್ಣೆದುರಿಗಿರ್ತಕ್ಕಂಥದ್ದು ನಿಜ, ಅದನ್ನು ಅರ್ಥ ಮಾಡ್ಕೊಳ್ರಿ ಫಸ್ಟ್. ಆ ಕಾರಣಕ್ಕೋಸ್ಕರ ಟಿಗೋಸ್ಕರ ಕಾಯುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಟಿಗೆ ಕಾಯ್ತಾ ಕೂತ್ರಿ ಅಂತಂದರೆ ಇಲ್ಲಿ ಶಿಕ್ಷಕರ ನೇಮಕಾತಿಯಿಂದ ನೀವು ವಂಚಿತರಾಗ್ತೀರಿ. ಅದಕ್ಕೋಸ್ಕರ ನೀವು ಟಿ ಎಕ್ಸಾಮನ್ನೇ ಬರೀರಿ, ಬೇಡ ಅಂತಲ್ಲ. ಅದ್ರ ಜೊತೆಗೆ ಈಗೇನು ಸಿ-ಟಿ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ, ಈ ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕ್ರಿ. ಒಂದು 500-1000 ಫೀಸ್ ವೇಸ್ಟ್ ಆಗುತ್ತೆ, ಇಲ್ಲಂತಲ್ಲ. ವೇಸ್ಟ್ ಅಂತ ಯಾಕೆ ಅನ್ಕೋಬೇಕು? ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಮುಗಿದೋಯ್ತಲ್ವಾ. ಸೊ ವೇಸ್ಟ್ ಅನ್ನೋ ಪದನೇ ಬೇಡ. 500-1000 ರೂಪಾಯಿ ಫೀಸ್ ಇರುತ್ತೆ. ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಬರೋದಕ್ಕೆ ಒಂದು 1500 ಖರ್ಚಾಗುತ್ತೆ. 2,000-2,500 ಹೇಗಾದರೂ ಅದನ್ನು ಹೊಂದಿಸ್ಕೊಳ್ಳಿ, ನನಗೆ ಅರ್ಥ ಆಗುತ್ತೆ. ಯಾಕಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ರಿ ಅಂತಂದರೆ 2,000-2,500 ದೊಡ್ಡ ಅಮೌಂಟ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ಒಂದೂವರೆ ತಿಂಗಳು ಅದರಲ್ಲಿ ಅದೇ ಅಮೌಂಟಲ್ಲಿ 1-1.5 ತಿಂಗಳು ಕಳೆಯುವಂಥ ಅಭ್ಯರ್ಥಿಗಳು ಕೂಡ ಇದ್ದೀರಿ. ಸೊ ಅಲ್ಲಿ ಹಾಗಾಗಿ ಪ್ರತಿ ರೂಪಾಯಿಯೂ ಕೂಡ ಪ್ರತಿ ಅಭ್ಯರ್ಥಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಳುವಂಥದ್ದು ಏನು ಅಂತಂದರೆ, ಈಗ ಟಿ ನೋಟಿಫಿಕೇಷನ್ ಸದ್ಯಕ್ಕಿಲ್ಲ ಅಂದರೆ ಇರತಕ್ಕಂಥ ಸಿ-ಟಿ ಏನಿದೆ ಇದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಕೆಲಸ ಮಾಡೋಣ. ಏನು ಎಕ್ಸಾಮ್ ಪಾಸ್ ಆಗುವಂಥದ್ದು ಹೇಗೆ ಮತ್ತು ಪಠ್ಯಕ್ರಮ ಹೆಂಗಿರುತ್ತೆ, ಏನೆಲ್ಲ ಗೊತ್ತಿರಬೇಕಾಗುತ್ತೆ ಸಿ-ಟೆಟನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋಣ. ಸುಮ್ಮನೆ ಏನು ವೇಸ್ಟ್ ಏನಿಲ್ಲ. ನೋಡಿ, ಒಂದು 5 ನಿಮಿಷನೋ 10 ನಿಮಿಷನೋ ವಿಡಿಯೋ ಆಗ್ಬೋದು. ಅಷ್ಟನ್ನು ಸಮಯವನ್ನು ಇನ್ವೆಸ್ಟ್ ಮಾಡಿ, ನಾನೇನು ದುಡ್ಡು ಇನ್ವೆಸ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ, ಸಮಯವನ್ನು ಕೊಡಿ. ಒಂದು 5-10 ನಿಮಿಷ ಈ ವಿಡಿಯೋಗೋಸ್ಕರ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನಾನು ಖಂಡಿತವಾಗಲೂ ನೀಡ್ತೀನಿ. ನಾವು ಒಂದಷ್ಟು ಚರ್ಚೆ ಮಾಡೋದಕ್ಕಿಂತ ಮುಂಚೆ ತಮ್ಮಿಂದ ನಾನು ಕೇಳುವಂಥದ್ದು, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತೆ, ತಾವು ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಸಿ-ಟಿ 2026 ನೋಟಿಫಿಕೇಷನ್ ಆಗಿದೆ. ಕೆಲವ್ರಿಗೆ ಏನಾಗಿಬಿಡುತ್ತೆ ಅಂದ್ರೆ ಗುಡ್ಡನ ಬಂದು ತಲೆ ಮೇಲೆ ಕುಂತಂಗಾಗುತ್ತೆ. ಅದು ಸಿ-ಟಿ ಸವಾಸನ ಬೇಡ ಅನ್ನೋಷ್ಟರ ಮಟ್ಟಿಗೆ ಅಭ್ಯರ್ಥಿಗಳು ಇರ್ದಿರಿ. ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಸಿ-ಟಿ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ದಿಢೀರಂತ ಇಂಗ್ಲೀಷ್ನಲ್ಲೋ ಹಿಂದಿಯಲ್ಲೋ ಎಕ್ಸಾಮ್ ಬರೀರಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದು ನನಗೆ ಅರ್ಥ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಎಕ್ಸಾಮ್ ಪಾಸ್ ಆಗೋದು ಹೇಗೆ, ಪಠ್ಯಕ್ರಮ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಸೇಮ್ ಸಿ-ಟಿ ಮತ್ತು ಟಿ ವ್ಯತ್ಯಾಸ ಏನೂ ಇಲ್ಲ, ಎಲ್ಲವೂ ಕೂಡ ಸೇಮ್ ಇದೆ. ಆದರೆ ವ್ಯತ್ಯಾಸ ಇರ್ತಕ್ಕಂಥದ್ದು ಸ್ವಲ್ಪ ಏನು ಅಂತಂದರೆ, ಆ ಸಿ-ಟಿ ಅಂತಕ್ಕಂಥದ್ದು ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮಲ್ಲಿ ಇರುತ್ತೆ ಕ್ವಶನ್ ಪೇಪರ್. ಅದೇ ಕರ್ನಾಟಕ ಟಿ ಆಗಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಹಾಗಾದರೆ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲೇ ಇರ್ತಾ ಅಥವಾ ಎಲ್ಲವೂ ಕೂಡ ಕನ್ನಡದಲ್ಲೇ ಇರ್ತಾ ಅನ್ನೋದಾದರೆ, ನೀವು ಆಲ್ರೆಡಿ ಟಿ ಬರ್ದಿದ್ದೀರಿ. ಟಿದು ಒಂದು 10 ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ ನೋಡಿ. ಟಿ ಹೇಗಿರುತ್ತೆ, 150 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ 120 ಪ್ರಶ್ನೆಗಳು ಕನ್ನಡದಲ್ಲಿರ್ತವೆ, 30 ಇಂಗ್ಲೀಷ್ ಏನಿರುತ್ತಲ್ಲ ಅದು ಮಾತ್ರ ಇಂಗ್ಲೀಷ್ನಲ್ಲಿ ಇರುತ್ತೆ. ನಿಮಗಿದು ಗೊತ್ತು. ಈಗ ನಾನು ನೇರವಾಗಿ ಸಿ-ಟೆಟ್ಗೆ ಬರ್ತೀನಿ. ಸಿ-ಟೆಟ್ ವಿಚಾರ ಮಾಡೋದಾದರೆ, ಸಿ-ಟೆಟ್ನಲ್ಲಿ 120 ಪ್ರಶ್ನೆಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರ್ತವೆ, 30 ಪ್ರಶ್ನೆಗಳು ಕನ್ನಡದಲ್ಲಿರ್ತವೆ. ಅಂದರೆ ಟಿ ಹೇಗಿರುತ್ತೋ ಅದರ ಉಲ್ಟಾ ಇಲ್ಲಿರುತ್ತೆ. ನೋಡಿರಿ, ವಿಚಾರ ಮಾಡಿರಿ. 150 ಪ್ರಶ್ನೆಗಳಲ್ಲಿ 120 ಕನ್ನಡದಲ್ಲಿ ಪ್ರಶ್ನೆಗಳು ಬರ್ತವೆ ಟಿ-ಯಲ್ಲಿ, 30 ಮಾತ್ರ ಇಂಗ್ಲೀಷ್ ಇರುತ್ತೆ. ಅದು ಯಾವುದಂದರೆ ಸಾಮಾನ್ಯ ಇಂಗ್ಲೀಷ್, ನಿಮಗೆ ಗೊತ್ತಿದೆ. ಇಲ್ಲಿ ಸಿ-ಟಿ-ಯಲ್ಲಿ 120 ಯಾವಪ್ಪ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದು ಅಂದರೆ, ಇಂಗ್ಲೀಷ್ನಲ್ಲಿ ಏನು ಸಾಮಾನ್ಯ ಇಂಗ್ಲೀಷ್ ಕೇಳ್ತಾರೆ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಇಂಗ್ಲೀಷ್ 30 ಇರುತ್ತೆ. ಇನ್ನುಳಿದಂತೆ 30 ಸೈಕಾಲಜಿ ಇಂಗ್ಲೀಷ್ನಲ್ಲಿರುತ್ತೆ. ಇನ್ನುಳಿದಂತೆ 60 ಪ್ರಶ್ನೆಗಳು ಏನು ಸಮಾಜ ವಿಜ್ಞಾನ ಇರುತ್ತಲ್ಲ, ಆ 60 ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿರ್ತವೆ. ಈ ಸಮಾಜ ವಿಜ್ಞಾನ ಅಲ್ಲ, ಸೈನ್ಸು ಮ್ಯಾಥ್ಸ್ದವ್ರು ಇರ್ತೀರಿ. ಸೈನ್ಸು ಮ್ಯಾಥ್ಸ್ದವ್ರದ್ದು 30 ಸೈನ್ಸು 30 ಮ್ಯಾಥ್ಸ್, ಅದು ಇಂಗ್ಲೀಷ್ನಲ್ಲೇ ಇರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂತಂದರೆ, ಇನ್ನು ಉಳಿದಂಥದ್ದು 30 ಯಾವಪ್ಪ ಅಂದರೆ, ಇದು 30 ಕನ್ನಡ. ಅದು ನೀವು ಪೇಪರ್ 1 ಅಂತನಾದರೂ ಇದು ಲ್ಯಾಂಗ್ವೇಜ್ 1 ಅಂತಾದರೂ ತೊಗೊಳ್ರಿ, ಲ್ಯಾಂಗ್ವೇಜ್ 2 ಅಂತನಾದರೂ ತೊಗೊಳ್ರಿ. ಒಟ್ಟು 30 ಪ್ರಶ್ನೆಗಳು ಮಾತ್ರ ಕನ್ನಡದಲ್ಲಿ ನಿಮ್ಗೆ ಸಿಗ್ತವೆ ಸಿ-ಟೆಟ್ ಎಕ್ಸಾಮ್ ಬರೆದ್ರಿ ಅಂತಂದರೆ. ಈಗ ನಾನು ಹೇಳುವಂಥದ್ದಿಷ್ಟೇ, ನೀವು ಲ್ಯಾಂಗ್ವೇಜ್ 1 ಕನ್ನಡ ತೊಗೊತೀರಿ, ಅಲ್ಲಿ 30 ಪ್ರಶ್ನೆಗಳು ಕನ್ನಡದಲ್ಲಿ ಬರ್ತವೆ. ಇನ್ನುಳಿದಂತೆ 120 ಪ್ರಶ್ನೆಗಳು. ಈಗ ಸೈನ್ಸು ಮ್ಯಾಥ್ಸ್ ಅವ್ರದ್ದು ಸಮಸ್ಯೆನೇ ಇಲ್ಲ. ಯಾಕೆಂದರೆ
ಈಗ ಸೈನ್ಸು ಮತ್ತು ಮ್ಯಾಥ್ಸನ್ನು ನೀವು BSc ಓದಿರ್ತೀರಿ. ಹೆಂಗೆ ಓದಿರ್ತೀರಿ ಅಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ಕೊಂಡಿರ್ತೀರಿ. ನಿಮಗೆ ಮ್ಯಾಥ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಬಂದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ನಿಮ್ಗೆ ಅದು ಗೊತ್ತಾಗಲ್ಲ. TETಯಲ್ಲಿ ಸೈನ್ಸ್ ಸ್ಟೂಡೆಂಟ್ ಹೆಂಗೆ ಮಾಡ್ತಾರೆ ಅಂತಂದರೆ ಕನ್ನಡದಲ್ಲಿ ಓದ್ಕೊತಾರೆ, ಆದರೆ ಕ್ವಶನ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅವರು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ತಾರೆ. ಆಗ ಅವರಿಗೆ ಅದು ಅರ್ಥ ಆಗುತ್ತೆ. ಯಾಕಂದರೆ ಡಿಗ್ರಿನಲ್ಲಿ PUCನಲ್ಲಿ ಅವರು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಿರ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ CTET ಅನ್ನೋಂಥದ್ದು ಕಷ್ಟ ಏನೂ ಅಲ್ಲ. ಯಾರಿಗೆ ಅಂದರೆ ಸೈನ್ಸು ಸ್ಟೂಡೆಂಟ್ಸ್ಗೆ. ಅದು ನಿಮಗೆ ಸ್ಪಷ್ಟ ಇರಲಿ. ಯಾರೆಲ್ಲ ಸೈನ್ಸ್ದವ್ರು ಇದ್ದೀರಿ ನೀವು ತಪ್ಪದೇ ನೀವು CTET ಅಪ್ಲಿಕೇಶನನ್ನು ಹಾಕ್ರಿ. ಅದೇ ನಿಮಗೆ ಹೊರೆ ಅನಿಸೋದಿಲ್ಲ. ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ 30 ಪ್ರಶ್ನೆಗಳು ಕನ್ನಡದಲ್ಲಿ ಬರ್ತವೆ. ನೀವು ಕನಿಷ್ಠ 25ಕ್ಕಿಂತ ಹೆಚ್ಚು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಬೇಕಾಗುತ್ತೆ. 25ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಲೇಬೇಕು. ಇನ್ನುಳಿದಂತೆ 30 ಇಂಗ್ಲೀಷ್ ಬರುತ್ತೆ. 30 ಇಂಗ್ಲೀಷ್ ಏನು ನೀವು ಓದಿಲ್ಲನೋ ಇಲ್ಲಿ ಆಲ್ರೆಡಿ ಕರ್ನಾಟಕ TET ಓದಿರ್ತೀರಲ್ಲ, ಅದನ್ನೇ ನೀವೇನು ಮಾಡಿರಿ, ಒಂದು 15ರಿಂದ 20 ಅಂದರೆ ಹೆಚ್ಚು ಕಡಿಮೆ ಒಂದು 17-18 ತೊಗೊಳ್ರಿ. ಅಂದರೆ ಎವರೇಜ್ 15ನ್ನು ದಾಟಿಸ್ರಿ, 20ರವರೆಗೂ ಟ್ರೈ ಮಾಡಿರಿ. ಇಲ್ಲೇನಾಗುತ್ತೆ, ಈ ರೀತಿ ಆಯಿತು. ಆನಂತರ ನಿಮ್ಮ ಒಂದು ಸೈಕಾಲಜಿ ಬರುತ್ತೆ. ಸೈಕಾಲಜಿ 30 ಪ್ರಶ್ನೆಗಳು ಬರ್ತವೆ. ಕ್ಲಾಸ್ಗಳನ್ನು ಕೂಡ ನಾವು ಮಾಡೋಣ. ಆದಷ್ಟು ನಿಮ್ಮ ಸಪೋರ್ಟ್ ಕೂಡ ಇದ್ದರೆ ಅದು ಕೂಡ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಕ್ಲಾಸ್ಗಳು ಕೂಡ ಸೈಕಾಲಜಿ ಕ್ಲಾಸ್ನ ಮುಂದುವರ್ಸೋಣ. ಓಕೆ, 30 ಸೈಕಾಲಜಿ ಪ್ರಶ್ನೆಗಳು ಬರ್ತವೆ. 30 ಸೈಕಾಲಜಿ ಪ್ರಶ್ನೆಗಳಲ್ಲಿ ನಿಮಗೇನು ಗೊತ್ತೇ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಅದನ್ನೆಲ್ಲ ಶೇಡ್ ಮಾಡ್ತಾ ಹೋಗ್ತೀರಿ ಅಂತಂದ್ರೂ ಕೂಡ ಒಂದು 8-10 ಸರಿ ಆಗ್ತವ ನೋಡಿ. ಒಂದು 8, 10 ಅಥವಾ 12 ಸರಿ ಆಯಿತು ಅಂದರೆ ಎಷ್ಟು ಅನುಕೂಲ ಆಗುತ್ತೆ. ನಾನು 30 ಕೇಳ್ತಾ ಇದ್ದೀನಿ, 30ಕ್ಕೇನು 20-25 ಹಿಡ್ದಿಲ್ಲ ನಾನು. ಯಾಕೆಂದರೆ ಈ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಇರ್ತವೆ. ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅರ್ಥ ಆಗಲ್ಲ ಅಂದ್ಕೊಂಡ್ರೂ ಕೂಡ 10ರಿಂದ 12 ನೋಡಿ. 12 ಅಂದ್ಕೊಂಡ್ರೆ ಅಂದರೆ ಈ 12 ಮತ್ತು 18 30 ಆಯಿತು. ಇಲ್ಲೊಂದು 25 ಎಷ್ಟು ಟೋಟಲ್ ಎಷ್ಟಾಯಿತು? 40, 50, 60 ಆಯಿತು. 60 ಅಂತಂದರೆ ನೋಡಿ, ಈ 3 ವಿಷಯಗಳಿಂದ ಅಂದರೆ ಕನ್ನಡದಿಂದ, ಇಂಗ್ಲೀಷ್ನಿಂದ, ಸೈಕಾಲಜಿಯಿಂದ, ಕನ್ನಡ, ಇಂಗ್ಲೀಷು, ಸೈಕಾಲಜಿಯಿಂದ ಒಟ್ಟಾರೆ ನೀವು 60 ಅಂಕಗಳನ್ನು ಪಡೆದುಕೊಂಡ್ರಿ ಅಂತಂದರೆ ಸಮಾಜ ವಿಜ್ಞಾನ 60 ಪ್ರಶ್ನೆಗಳು ಬರ್ತವೆ. 60ರಲ್ಲಿ ನೀವು 30 ತೊಗೊಂಡ್ರೂ ಕೂಡ ಪಾಸ್ ಆಗಿಬಿಡ್ತೀರಿ. ಯಾಕೆಂದರೆ ಇದು 30 ಇಲ್ಲಿ 60 ಅಂದರೆ 3 ಸಬ್ಜೆಕ್ಟ್ 3 ಕೂಡ್ಕೊಂಡು 60 ಆದವು. ಇಲ್ಲಿ ಸಮಾಜ ವಿಜ್ಞಾನ 60ರಿಂದ 60ರಲ್ಲಿ ನೀವು 30 ಅಂಕಗಳನ್ನು ಪಡ್ಕೊಂಡ್ರೆ 90 ಅಂಕಗಳು ಆಗ್ತವೆ. ಹಾಗಾದರೆ ಇದು ಎಲ್ಲ ಸಾಧ್ಯನಾ ಅನ್ನೋದಾದರೆ ನೋಡಿ, ಕನ್ನಡ ನೀವು ಆಲ್ರೆಡಿ ಏನು ಕನ್ನಡ ಅಷ್ಟೇನು ಹೊರೆ ಇರೋದಿಲ್ಲ. ಅರ್ಥೈಸ್ಕೊಂಡು ಹೇಗಾದರೂ ಮಾಡಿ 25ಕ್ಕಿಂತ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿರಿ. 1, 2 ಒಂದು ವೇಳೆ ಸೈಕಾಲಜಿಯಲ್ಲಿ 12 ಆಗಲಿಲ್ಲ, 8 ಆಯಿತು, 10 ಆಯಿತು ಅಂದರೆ ಈ ಕನ್ನಡದಲ್ಲಿ 26, 27 ಮಾಡಬೇಕು. ಇಂಗ್ಲೀಷನ್ನು ಕೂಡ ಏನೂ ಹೊರೆ ಇರೋದಿಲ್ಲ. ನೀವು ಅಂದ್ಕೊಂಡಿದ್ರೆ ಹಂಗೆ ಯಾರು ಪುಸ್ತಕ ಓದಬೇಕು ಏನು ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಕನ್ನಡ ಲಕ್ಷ್ಮಣ್ ಗಡೇಕರ್ ತೊಗೊಳ್ರಿ, ಇಂಗ್ಲೀಷನ್ನ ಶಿವಕುಮಾರ್ ಮಾವಳಿ ತೊಗೊಳ್ರಿ. ಈಗ ನಾನೇನು ಹೇಳಿದ್ದೀನಿ ಆ ಸ್ಕೋರಲ್ಲಿ ರೀಚ್ ಆಗೇ ಆಗ್ತೀರಿ. ಆ ಪುಸ್ತಕಗಳನ್ನು ನೀವು ಓದ್ಕೊಂಡ್ರಿ ಅಂದರೆ ಖಂಡಿತವಾಗಲೂ ನೀವು CTETಯಲ್ಲಿ ಎಷ್ಟು ಸ್ಕೋರ್ನ ನಾನು ಹೇಳಿದಷ್ಟು ಸ್ಕೋರ್ನ ಮಾಡ್ಬೋದಾಗಿರುತ್ತೆ. ಇನ್ನುಳಿದಂತೆ ಸೈಕಾಲಜಿಯಲ್ಲಿ ನಾನು ಕೇವಲ 10ರಿಂದ 12 ಮಾರ್ಕ್ಸ್ ಮಾತ್ರ ಹಿಡಿದಿದ್ದೀನಿ. ಇವುಗಳನ್ನು ನೀವೇನು ಮಾಡಿರಿ ಅಂದರೆ ಇಂಗ್ಲೀಷು, ಹಿಂದಿ ಬಲ್ಲಂಥವರು ನೀವು ಇಂಗ್ಲೀಷ್ ಹಿಂದಿಯಲ್ಲಿರ್ತಕ್ಕಂಥ ಕ್ಲಾಸ್ಗಳನ್ನು ಕೇಳಿರಿ. ಇಂಗ್ಲೀಷ್ ಹಿಂದಿ ಬರಲ್ಲ, ನಮ್ಮ ಕನ್ನಡದಲ್ಲೇ ಅರ್ಥ ಆಗುತ್ತೆ ಅನ್ನುವಂಥವ್ರು ಕೆಲವೊಂದಿಷ್ಟು ಯೂಟ್ಯೂಬ್ಗಳಿದ್ದಾವೆ, ಅವುಗಳನ್ನು ನೋಡಿರಿ. ನಾನು ಕೂಡ ಬೇಕಾದರೆ ಕ್ಲಾಸ್ಗಳನ್ನು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಕ್ಲಾಸ್ಗಳನ್ನು ಮಾಡಿಕೊಡ್ತೀನಿ. ಆನಂತರ ಸಮಾಜ ವಿಜ್ಞಾನ ಏನು ಹೊರೆ ಅನಿಸೋದಿಲ್ಲ. ಅದೇ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, IC ಇರೋದರಿಂದ ಈ ಸೋಷಿಯಾಲಜಿ ಕೂಡ ಇರುತ್ತೆ. ಇವೆಲ್ಲ ಇರೋದರಿಂದ ಇದೇನು ಹೊರೆ ಅನಿಸೋದಿಲ್ಲ. ಎಲ್ಲವೂ ಕೂಡ ಸೇಮ್ ಹೆಸರೇ ಇರ್ತವೆ. ಇತಿಹಾಸದಲ್ಲಿ ಏನು ಬೇರೆ ಹೆಸರುಗಳಾಗಲ್ಲ. ಇಂಗ್ಲೀಷ್ನಲ್ಲಿ ಒಂದು ಹೆಸರು, ಕನ್ನಡದಲ್ಲಿ ಒಂದು ಹೆಸರು ಏನು ಬರೋಲ್ಲ, ರಾಜರ ಹೆಸರು ಎಲ್ಲವೂ ಸೇಮ್ ಇರ್ತವೆ. ಸ್ವಲ್ಪ ಅರ್ಥೈಸ್ಕೊಂಡು ಅದನ್ನೇನು ಮಾಡಬೇಕು, ಒಂದು ಹತ್ತಿರದ ಆನ್ಸರ್ ಏನಿರುತ್ತೆ ಅದಕ್ಕೆ ನೀವು ಗುರುತು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈ ಪಠ್ಯಕ್ರಮ ಅಂತೂ ನಿಮ್ಗೆ ಗೊತ್ತಾಯಿತು, ಯಾವ ಕನ್ನಡದಲ್ಲಿರುತ್ತೆ, ಯಾವ್ದು ಇಂಗ್ಲೀಷ್ನಲ್ಲಿರುತ್ತೆ ಅನ್ನೋವಂಥದ್ದು ಗೊತ್ತಾಯಿತು. ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು CTETನ್ನು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಎಲ್ಲರಿಗೂ ಕೂಡ ನಾನು 90 ಹೇಳಿದೆ. ಯಾಕೆ 90 ಹೇಳಿದೆ ಅಂತಂದರೆ SC ST ಕೆಟಗರಿ 1 ಅವರು 83 ತೊಗೊಂಡ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ OBC ಅವರು 83 ತೊಗೊಂಡ್ರಿ ಅಂತಂದರೆ CTET ಪಾಸ್ ಆದಂಗೆ. ಆದರೆ ಅದು ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ PST ಮತ್ತು GPTಗೆ ಎಲಿಜಿಬಲ್ ಆಗೋದಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ PST ಮತ್ತು GPT ನೋಟಿಫಿಕೇಷನ್ ಆದಾಗ ಅಪ್ಲಿಕೇಶನ್ ಆಗಬೇಕಾಗಿತ್ತಂದರೆ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ 90ನ್ನು ಗಳಿಸಬೇಕು. ಯಾರು? OBC ಅಭ್ಯರ್ಥಿಗಳು ಮಾತ್ರ. ಆದರೆ SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿ 83 ತೊಗೊಂಡ್ರೂ ಕೂಡ ಎಲಿಜಿಬಲ್ ಇರೋದ್ರಿಂದ ನೀವು CTETನಲ್ಲಿ 83 ಮಾಡಿದರೆ ಪರವಾಗಿಲ್ಲ. ಆದರೆ ನೀವು 83ರಿಂದ 89ರವರೆಗೆ ಎಷ್ಟೇ ಅಂಕಗಳನ್ನು ಗಳಿಸ್ಕೊಂಡು CTETನ್ನು OBC ಅವರು ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗಿರ್ತಕ್ಕಂಥ
CTET ಮಾರ್ಕ್ಸ್ ಶೀಟನ್ನು ಹಿಡ್ಕೊಂಡು ಬಂದ್ರೂ, ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದ್ರೂ ಕೂಡ ಇಲ್ಲಿ ನಿಮಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂತಂದರೆ 90 ಹಾಗೂ 90ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿರಿ. ಜನರಲ್ದವರಂತೂ ಸಾಮಾನ್ಯವಾಗಿ 90 ಮಾಡಲೇಬೇಕು. CTET ಆದರೂ 90, TET ಆದರೂ 90, ನೀವು 90 ಅಂಕಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿರಿ. ಇಲ್ಲಿ ಏನು ಅಂತಂದರೆ ಕನ್ನಡ, ಇಂಗ್ಲೀಷು, ಸೈಕಾಲಜಿ ಮತ್ತು ನಿಮ್ಮ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಅಥವಾ ಸೈನ್ಸ್ ಮ್ಯಾಥ್ಸ್ ಇದ್ದರೆ ಸೈನ್ಸ್ ಮ್ಯಾಥ್ಸ್ ಇಷ್ಟೇ ಇರೋದು. ಇಲ್ಲಿ ಸೈನ್ಸ್ದವ್ರಿಗಂತೂ ಟಫ್ ಆಗೋಲ್ಲ, ಇರ್ತಕ್ಕಂಥದ್ದು ಓನ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ. ಅದು ಸಮಾಜ ವಿಜ್ಞಾನ ಮತ್ತು ಸೈಕಾಲಜಿ ಎರಡೇ ಟಫ್ ಆಗೋದು. ಮತ್ತು ಉಳಿದಂಥದ್ದು ಕನ್ನಡ, ಇಂಗ್ಲೀಷ್ ಅಂತೂ ಕಾಮನ್ನಾಗಿ TETಯಲ್ಲಿ ಓದಿರ್ತೀರಿ, ಅದೇ ಅಲ್ಲಿ ಹೆಲ್ಪ್ ಆಗುತ್ತೆ. ಈ ಏನು ಸೋಷಲ್ ಸೈನ್ಸ್ ಇದೆ ಮತ್ತು ಸೈಕಾಲಜಿ ಇದೆ, ಆದಷ್ಟು ಓದುವಂಥ ಕೆಲಸನ ಮಾಡಿ. ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಸೇರಿ, ಅಲ್ಲಿ ನಾನು ಒಂದಷ್ಟು ನೋಟ್ಸ್ಗಳನ್ನು, PDF ಏನಾದರೂ ಶೇರ್ ಮಾಡ್ತಾ ಇರ್ತೀನಿ. ಜೊತೆಗೆ ನಿಮಗೆ CTET ಎಕ್ಸಾಮ್ ಮುಗಿಯೋವರೆಗೂ ಕೂಡ ಆದಷ್ಟು ಕ್ಲಾಸ್ಗಳನ್ನು ಮಾಡಿಕೊಡುವಂಥ ಭರವಸೆನ ನೀಡ್ತೀನಿ. ಹಾಗೋ ಇಲ್ಲೊಂದು ವೀಡಿಯೋನ ಮಾಡೋದಿಲ್ಲ. ನಾನು ಒಂದು ವೇಳೆ ಕ್ಲಾಸ್ ಮಾಡಿದ್ದೆ ನಿಜ ಆದರೆ ಸಬ್ಜೆಕ್ಟ್ ವೈಸು, ಟಾಪಿಕ್ ವೈಸು ಒಂದೊಂದಾಗಿ ಸಿಲೆಬಸ್ ಪ್ರಕಾರನೇ ಮಾಡ್ಕೊಳ್ತಾ ಹೋಗ್ತೀನಿ. ಅಂದರೆ ಸೀರಿಯಲ್ ಆಗಿ ಕ್ಲಾಸ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಮೇಲೆ ಆ ಕ್ಲಾಸ್ಗಳು ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಸಹಕಾರ ನೀಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ. ನಿಮಗಿರ್ತಕ್ಕಂಥ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.